ಮೂರನೇದಾಗಿ ನಾವು ನೋಡುವುದಾದ್ರೆ 3ನೇ ಅಧ್ಯಾಯ ಆದಿಕಾಂಡ 1 ಮತ್ತು 7ನೇ ವಚನ ಗಮನಿಸಿ, ಎಲ್ಲರೂ ಗಮನಿಸಿ. 3ನೇ ಅಧ್ಯಾಯ 1ರಿಂದ 7ನೇ ವಚನ ತನಕ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಅವರು ತಾವು ಬೆತ್ತಲಾಗಿದ್ದೇವೆ ಎಂದು ತಿಳಿದು ಅಂಜೂರದ ಎಲೆಗಳನ್ನು ಒತ್ತಿಕೊಂಡು ಉಟ್ಟುಕೊಂಡರು. ಹಲ್ಲೆಲೂಯಾ. ಈಗ ಆದಾಮನ ಅವ್ವಳ ಬಳಿಗೆ ಸೈತಾನ ಬಂದು ಹೇಳ್ತಿದ್ದಾನೆ, ಏನಂತೆ, ಈ ಹಣ್ಣನ್ನು ತಿಂದರೆ ನಿನ್ನ ಕಣ್ಣು ತೆರೀತದೆ, ನೀನು ದೇವರಂತೆ ಆಯ್ತಿ, ನಿನಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಭೇದ ಭಾವ ಗೊತ್ತಾಗ್ತದೆ. ಹಲ್ಲೆಲೂಯಾ. ಹಣ್ಣನ್ನು ತಿಂದಾಗ ಕಣ್ಣು ತೆರೀತು. ಏನು ನೋಡಿದ್ರಂತೆ ಅವರಿಬ್ಬರು ಬೆತ್ತಲೆ ಆಗಿರೋದನ್ನು ನೋಡಿದ್ರಂತೆ. ಆದಾಮನು ಅವಳು ದೇವರು ಹೇಳಿದಂಥ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ತಿಂದಾಗ ಅವರ ಕಣ್ಣುಗಳು ತೆರೀತು. ಅವರು ತಮ್ಮ ಬೆತ್ತಲೆಯನ್ನು ನೋಡಿಕೊಂಡು ನಾಚಿಕೆ ಪಟ್ರಂತೆ, ಅಯ್ಯೋ ನಾನು ಬೆತ್ತಲೆಯಲ್ಲಿ ಇದ್ದೀನಲ್ಲ ಅಂತ. ಅದಕ್ಕಿಂತ ಮುಂಚೆ ಅವರು ದೈವತ್ವದಲ್ಲಿದ್ದರು, ಅವರ ಕಣ್ಣುಗಳು ಪರಿಶುದ್ಧವಾಗಿತ್ತು, ಅವರ ಕಣ್ಣುಗಳು ಒಬ್ಬರನ್ನೊಬ್ಬರು ಮೈಗಳನ್ನ ನೋಡ್ಕೊಳ್ಳುವಾಗ ನಾವು ಬೆತ್ತಲೆಯಾಗಿದ್ದೀವಿ ಅಂತ ಅನಿಸ್ತಿಲ್ಲ. ಅವರಲ್ಲಿ ಯಾವುದೇ ವಿಧವಾದಂಥ ಕೆಟ್ಟದ್ದು ಒಳ್ಳೆಯದು ಅನ್ನೋ ಭೇದ ಭಾವ ಇಲ್ಲ, ಅವರಲ್ಲಿ ಒಳ್ಳೆಯದನ್ನೇ ಮಾತ್ರ ದೇವರು ಇಟ್ಟಿದ್ದ. ಹಲ್ಲೆಲೂಯಾ. ಈಗ ನೋಡಿ, ಅಲ್ಲಿ ವಾಕ್ಯ ಏನು ಹೇಳ್ತದೆ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರೋದು ನಿಜವೋ ಎಂದು ಕೇಳಲು, ಸ್ತ್ರೀ, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ, ಕೇಳ್ತಿದ್ದೀರಾ, ಆದರೆ ಏನಂತೆ, ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ನೋಡಿ, ಸೈತಾನನು ವಂಚನೆ ಮಾಡಲಿಕ್ಕೆ ಬಂದ, ಸೈತಾನು ವಂಚಿಸೋದಕ್ಕಾಗಿ ಬಂದ, ಆದರೆ ಅವ್ವ ಅದು ಅರ್ಥ ಮಾಡ್ಕೊತಿಲ್ಲ. ಈಗ ಸೈತಾನ್ ಏನು ಹೇಳ್ತಿದ್ದಾನೆ, ಸರ್ಪದ ಮೂಲಕವಾಗಿ ಬರ್ತಿದ್ದಾನೆ. ಆ ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತಂತೆ. ಅದು ಯಾರ ಬಳಿ ಬಂತಂತೆ, ಸ್ತ್ರೀಯ ಬಳಿ ಬಂತಂತೆ. ಗಮನಿಸ್ತಿದ್ದೀರಾ? ನೀವು ಎಷ್ಟು ಜನ ಹಾವು ನೋಡಿದ್ದೀರಿ? ಎಷ್ಟು ಜನ ಹಾವುಗಳನ್ನ ನೋಡಿದ್ದೀರಿ? ಕೈ ಎತ್ತಿರಿ. ಎಷ್ಟು ಜನ ಹಾವು ನೋಡಿದ್ದೀರಿ? ಯಾವಾಗ ನಿನ್ನ ಮುಂದೆ ಬಂದು ಮಾತಾಡಿದ್ದು ಕೇಳಿದ್ಯಾ? ಹಲ್ಲೆಲೂಯಾ. ಹಾಗಾದರೆ ಈ ಹಾವು, ಈ ಸರ್ಪ ಅವಳ ಬಳಿಗೆ ಹೋಗಿ ಏನು ಮಾಡ್ತೈತೆ? ಮಾತಾಡ್ತೈತೆ ಇಲ್ಲ? ಮಾತಾಡ್ತೈತೆ ಇಲ್ಲ? ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದೇನು, ಹಾವಿನ ಒಳಗಡೆ ಯಾರಿದ್ದಾರೆ? ಲೂಸಿಫರ್ ಇದ್ದಾನೆ. ಯಾರಿದ್ದಾರೆ? ಯಾಕಂದರೆ ಸೈತಾನಿಗೆ ಶರೀರ ಇಲ್ವಲ್ಲ, ಅವನ ಆತ್ಮ ಅಲ್ವಾ. ಅದಕ್ಕೆ ಹಾವಿನ ದೇವರು ಉಂಟು ಮಾಡಿದಂಥ ಭೂಜಂತುಗಳಲ್ಲಿ ಈ ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತಂತೆ. ಆ ಶರೀರವನ್ನು ಆರಿಸ್ಕೊಂಡು ಅದ್ರ ಒಳಗಡೆ ಪ್ರವೇಶಿಸಿ ಈಗ ಅವಳ ಬಳಿಗೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಈಗ ಆ ಹಾವಿನ ಒಳಗಡೆ ಇರುವಂಥ ಲೂಸಿಫರು, ಸೈತಾನನು ಅವಳನ್ನು ನೋಡಿ ಏನು ಹೇಳ್ತಿದ್ದಾನೆ, ಏನವಾ, ತೋಟದ ಮರದ ಹಣ್ಣನ್ನು ನೀವು ತಿನ್ನಬಾರ್ದು ಅಂತ ಹೇಳಿದ ನಿಜನಾ ದೇವರು? ಇಲ್ಲ ಇಲ್ಲ ಇಲ್ಲ, ದೇವರು ನಮಗೆಲ್ಲ ಮರದ ಹಣ್ಣನ್ನು ತಿನ್ನು ಅಂತ ಹೇಳಿದ್ದಾನೆ. ಆದರೆ ಈಗ ಈ ಮರ ಆಯ್ತಲ್ಲ, ಈ ತೋಟದ ಮಧ್ಯದಲ್ಲಿ ಈ ಮರದ ಹಣ್ಣನ್ನು ತಿನ್ನಲೂಬಾರ್ದು, ಮುಟ್ಟಲೂಬಾರ್ದು ಅಂತ ಹೇಳಿದ್ದಾನೆ. ತಿಂದರೆ ಮುಟ್ಟರೆ ಸತ್ತೋಯ್ತೀರಿ ಅಂತ ಹೇಳಿದ್ದಾನೆ. ಆಗ ಅದು ವಂಚಿಸ್ತು. ಏನು ಹೇಳ್ತೈತೆ, ಇಲ್ಲ ಇಲ್ಲ, ನೀನು ಆ ಹಣ್ಣನ್ನು ತಿಂದಾಗಲೇ ನಿನ್ನ ಕಣ್ಣು ತೆರೀತದೆ, ನಿನಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಭೇದ ಭಾವ ಗೊತ್ತಾಗ್ತದೆ, ಮತ್ತೆ ನೀನು ದೇವರಾಗ್ತಿ. ದೇವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವರು ನಿನಗೆ ಭಯಪಡಿಸಿದ್ದೀನಿ, ಅದನ್ನು ತಿನ್ನಬೇಡ ಅಂತ ಹೇಳಿದ್ದಾನೆ. ಆಗ
ಆ ಸ್ತ್ರೀ ಆ ಸರ್ಪದ ಆದರೆ ವಂಚನೆ ಮಾತಿಗೆ ಒಳಗಾಗಿ ಏನು ಮಾಡಿದಂತೆ, ಆಗ ಆ ಸ್ತ್ರೀ ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಇದೆ ಅಂತ ಹೇಳಿದಂತೆ. ಅಂದರೆ ಹಣ್ಣನ್ನ ನೋಡದಂತೆ ಆ ಸೈತಾನ ಹೇಳಿದ ಮೇಲೆ ನೀವು ಏನಂತೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದು ಕೆಟ್ಟದನ್ನ ಏನಂತೆ ಕೆಟ್ಟದನ್ನು ಅರಿತವರಾಗಿರುವಿರಿ ಎಂದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಆಗ ಸ್ತ್ರೀ ಆ ಮರದ ಹಣ್ಣನ್ನು ಏನಂತೆ ತಿನ್ನುವುದಕ್ಕೆ ಉತ್ತಮವಾಗಿ, ಅಂದರೆ ಯೇಸು ಸ್ವಾಮಿ ತಿನ್ನಬೇಡ ಅಂತ ಹೇಳಿದಂಥ ಹಣ್ಣನ್ನ ಈಗ ಸೈತಾನ ಮಾತು ಕೇಳಿದ ತಕ್ಷಣ ಏನು ಮಾಡ್ತಿದ್ದಾಳೆ, ಆ ಹಣ್ಣನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾಳೆ. ಅವಳ ಕಣ್ಣು ಏನು ನೋಡ್ತಾ ಐತೆ, ದೇವ್ರು ಏನು ಮಾಡಬೇಡ ಅಂತ ಹೇಳಿದ್ನೋ ಅದನ್ನೇ ನೋಡ್ತಾ ಐತೆ. ಮನುಷ್ಯರಾದ ಮಾನವರಾದ ನಮಗಿರುವಂಥದ್ದು ಏನಂದರೆ, ದೇವ್ರು ಏನು ಮಾಡಬೇಡ ಅಂತಾನೋ ಅದೇ ಮಾಡೋದು, ದೇವ್ರು ಏನು ಮುಟ್ಟಬೇಡ ಅಂತಾನೋ, ಎಲ್ಲಿಗೆ ಹೋಗ್ಬೇಡ ಅಂತಾನೋ, ಯಾವ ಪಾಪ ಮಾಡಬೇಡ ಅಂತಾನೋ ಅದೇ ಅವರಿಗೆ ಆಸಕ್ತಿ, ಅದೇ ಕುತೂಹಲ. ನೋಡಿ, ತಂದೆ ತಾಯಿಗಳೇನಾದರೂ ಮಕ್ಕಳಿಗೆ ನೋಡೋ ಇಲ್ಲೇ ಆಟ ಆಡಬೇಕು, ಬೆಡ್ರೂಮ್ ಕಡೆ ಹೋಗ್ಬಾರ್ದು, ಅದು ಇದು ಮುಟ್ಟಬಾರ್ದು ಅಂದರೆ ಸಾಕು, ನೀವು ಏನು ಮುಟ್ಬೇಡಿ ಅಂದಿರ್ತಾರೆ, ನಿಮ್ಮ ಮಕ್ಕಳು ಬರೋಷ್ಟೇ ಅದೇ ಮುಟ್ಟಿರ್ತಾರೆ. ಯಾಕಂದರೆ ಅವ್ರಿಗೆ ಅದೇ ಕುತೂಹಲ, ಅದೇ ಆಸಕ್ತಿ. ಯಾಕೆ ಮುಟ್ಬೇಡ ಅಂತಂದ್ರು, ಅದ್ರಲ್ಲಿ ಏನು ಇಟ್ಟವ್ರೆ ಅಲ್ವಾ? ಈಗ ನೋಡು, ಹೆಂಡತಿ ಎಲ್ಲರೂ ಹೋಗ್ಬೇಕಾದ್ರೆ ನೋಡ್ರಿ, ನೀವು ಸುಮ್ಮನೆ ನನ್ನ ಆ ಕಡೆ ಹೋಗಿರ್ತೀನಿ, ಅದಿದು ತೆಗಿಬೇಡ್ರಿ, ಅದಂತೂ ಮುಟ್ಟಕ್ಕೆ ಹೋಗ್ಬೇಡಿ ಅಂದರೆ ಸಾಕು, ಅನುಮಾನ ಬಂತು. ಈಕೆ ಯಾಕೆ ಏನು ಇಟ್ಟವಳಲ್ಲಿ, ಮುಟ್ಬೇಡ ಅಂತ ಹೇಳಿದ್ಲಲ್ಲ, ಅಂಥದ್ದೇನು ಬಚ್ಚಿಟ್ಟವಳಲ್ಲಿ, ಅಂಥದ್ದೇನು ನನಗೆ ಗೊತ್ತಿಲ್ಲದೆ ತೆಗೆದು ಇಟ್ಕೊಂಡವಳಲ್ಲಿ. ಅವಳು ಬರೋಷ್ಟಲ್ಲಿ ನೋಡಬೇಡ ಮುಟ್ಟಬೇಡ ಅನ್ನಂದರೆ ಅದೇ ನೋಡೋಕೆ ಆಸೆ, ಇನ್ನು ಎಲ್ಲನೂ ಬಿಟ್ಬಿಟ್ಟು ಅದಕ್ಕೆ ಆಸೆ. ಏನೈತೆ ಮೊದಲು ನೋಡೋಣ, ನೋಡ್ಬಿಟ್ಟಿತ್ತೆ ನೋಡೋದಂಗಿರೋದು. ಗಂಡ ಹೇಳೋದು, ನೋಡಿ ಎಲ್ಲ ಆಯಿತು, ನೀನು ಅದನ್ನು ಮಾತ್ರ ನೋಡೋಂಗಿಲ್ಲ, ಇದು ನೋಡೋಂಗಿಲ್ಲ. ಹಾಗೆ ಹೆಂಡ್ತಿಗೆ ಅನುಮಾನ ಬರ್ತದೆ, ಇದ್ಯಾಕೆ ಅದು ಮಾತ್ರ ಮುಟ್ಟಬೇಡ ಅಂತಾನೆ, ಅದು ಮಾತ್ರ ನೋಡಬೇಡ ಅಂತಾನೆ, ಏನು ಇಟ್ಕೊಂಡವನೇ ಅದರಲ್ಲಿ, ಏನು ತಂದವನೇ ಅದರಲ್ಲಿ. ಅವಳಿಗೊಂದು ಕುತೂಹಲ ನೋಡಬೇಕು ಅಂತ. ಏನು ಮಾಡಬೇಡ ಏನು ನೋಡಬೇಡ ಅಂತಾನೆ ಅದೇ ಮಾಡೋಕ್ಕೆ ಇಂಟ್ರೆಸ್ಟು. ಯಾರಿಗೆ? ಜನಗಳಿಗೆ. ಅಲ್ಲೆಲ್ಲೂಯ್ಯ. ದೇವರು ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ತಿಂದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಸೈತಾನ ಬಂದು ಹೇಳ್ತಿದ್ದಾನೆ, ಏನವಾ ಮರದ ಹಣ್ಣನ್ನು ತಿನ್ನಬಾರ್ದ? ಇಲ್ಲ, ನಾವು ಏನಂತೆ ಎಲ್ಲ ಮರದ ಹಣ್ಣು ತಿನ್ಬೋದು, ಆದರೆ ಈ ಒಳ್ಳೆಯದು ಕೆಟ್ಟದ್ದು ಭೇದ ಉಂಟು ಮಾಡುವ ಈ ತೋಟದ ಮಧ್ಯದಲ್ಲೂ ಈ ಮರದ ಹಣ್ಣನ್ನು ಮಾತ್ರ ನಾವು ತಿನ್ನಬಾರದು ಅಂತ ದೇವ್ರು ಹೇಳಿದ್ದಾನೆ. ಈಕೆಗೆ ಬುದ್ಧಿನೇ ಇಲ್ಲ. ಆಯ್ತಪ್ಪ, ನನಗೂ ದೇವ್ರಿಗೆ ಬಿಟ್ಟಿದ್ದು, ನಾವು ಚೆನ್ನಾಗಿದ್ದೀವಿ ಕುಟುಂಬವಾಗಿ, ದೇವ್ರು ನನ್ನ ಬಿಡುಗಡೆ ಮಾಡಿದ್ದಾನೆ, ಆಶೀರ್ವದಿಸಿದ್ದಾನೆ, ನಾನು ನನ್ನ ಕುಟುಂಬ ಚೆನ್ನಾಗಿದ್ದೀವಿ, ನಿನಗೆ ಯಾಕೆ, ದೇವ್ರು ಏನಾರ ಹೇಳಿ ಬಿಡು, ದೇವ್ರಿಗೂ ನನಗೆ ಬಿಟ್ಟಿದ್ದು, ನೀನು ಯಾರು ಕೇಳೋಕ್ಕೆ, ನೀನು ಹಣ್ಣು ತಿನ್ನಬೇಡ, ಈ ಹಣ್ಣು ತಿನ್ನಬೇಡ, ನೀನು ಎಲ್ಲಿಂದ ಬಂದೆ, ನಿನಗೆ ಇದಕ್ಕೆ ಏನು ಸಂಬಂಧ ಐತೆ? ಒಂಚೂರು ಯೋಚನೆನೇ ಮಾಡಲಿಲ್ಲ, ಪ್ರಶ್ನೆನೇ ಮಾಡಲಿಲ್ಲ. ಅವಳೇನು ಮಾಡಿದ್ಲು, ಮಾತನಾಡೋಕ್ಕೆ ನಿಂತ್ಕೊಂಡ್ಲು. ಆವಿನ ಮಾತು ಆಕೆಗೆ ಏನಾಯಿತು, ರುಚಿಯಾಗಿತ್ತು. ಯಾವಾಗ ಆಕೆ ಆವಿನ ಮಾತಿನ ಕಡೆಗೆ, ಅಂದರೆ ಸೈತಾನನ ಹೇಳ್ತಿರುವಂಥ ಮಾತಿನ ಕಡೆಗೆ ಗಮನ ಕೊಟ್ಲು, ದೃಷ್ಟಿ ಕೊಟ್ಲು, ಅದು ತನ್ನ ವಶ ಮಾಡ್ಕೊಳ್ತಾಕೆನ. ಈಗ ದೇವ್ರು ಏನನ್ನ ತಿನ್ನಬೇಡ ಅಂತ ಕಟ್ಟಲೆ ಇಟ್ಟಿದ್ದಾನೋ, ದೇವ್ರು ಏನು ಮಾಡಬೇಡ ಅಂತ ಇಟ್ಟಿದ್ದಾನೋ ಅದನ್ನು ಮಾಡುವುದ ಕಡೆಗೆ ತಿರುಗ್ತಿದ್ದಾಳೆ. ನಮ್ಮ ಜೀವಿತದಲ್ಲಿ ಇದೇನೆ. ಯಾವಾಗ ಸೈತಾನ ನಮ್ಮನ್ನು ವಂಚಿಸಿ ತನ್ನ ವಶ ಮಾಡಿಕೊಂಡು, ಈಗ ನೀನು ಅಭಿವೃದ್ಧಿ ಆಗಿದ್ದಿ, ಈಗ ಹಣ ಇದೆ, ನೀನು ಸಂಪಾದಿಸ್ತಿದ್ದಿ, ನಿನಗೆ ಆದಾಯಗಳು ಬರ್ತಾ ಇದೆ, ನೀನೀಗ ಚೆನ್ನಾಗಿದ್ದಿ ಆರೋಗ್ಯವಾಗಿ, ನೀನು ಇದು ಮಾಡ್ಬೋದಲ್ಲ, ಇದು ಮಾಡ್ಬೋದಲ್ಲ, ಇದು ತಪ್ಪ, ಇದು ಮಾಡಿದ್ರೆ ತಪ್ಪ, ಇಲ್ಲಿ ಹೋದ್ರೆ ತಪ್ಪ, ಸೈತಾನ ಏನು ಮಾಡ್ತಾನೆ ತೋರಿಸುವಾಗ ನಾವೇನು ಮಾಡಲ್ಲ, ವಿಚಾರ ಮಾಡಲ್ಲ, ನಿನಗೂ ನನಗೆ ಸಂಬಂಧ ಇಲ್ಲ, ಇದು ಬೇಕಾಗಿಲ್ಲ, ನಾನು ದೇವ್ರಿಗೆ ಇಷ್ಟ ಇಲ್ಲದ ನಾನು ಖಂಡಿತವಾಗಿ ಮಾಡಲ್ಲ ಅನ್ನೋದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಆ ಸೈತಾನ ಹೇಳೋದ ಕಡೆಗೆ ಗಮನ ಕೊಡ್ತೀವಿ. ಹೌದಲ್ವಾ, ಇದೇನು ತಪ್ಪಾಗ್ತದ, ಇದು ದೇವ್ರ ದೃಷ್ಟಿಗೆ ಹೇಗೆ ತಪ್ಪಾಗ್ತದೆ, ಹೇಗೆ ಇದು ಪಾಪ ಅನ್ನಿಸ್ತದೆ, ಇದು ಪಾಪ ಅಂದರೆ ದೇವ್ರು ಯಾಕೆ ಇದನ್ನು ಉಂಟು ಮಾಡ್ದ, ದೇವ್ರು ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಹಂಗೆ ಮಾಡ್ಬೋದಾಗಿತ್ತಲ್ಲ, ದೇವರಿಗೆ ಆಲೋಚನೆ ಕೊಡಕ್ಕೆ ಹೋಗ್ಬಿಡ್ತೀವಿ ನಾವು. ಅಲ್ಲೆಲ್ಲೂಯ್ಯ. ದೇವರೇ ಸರಿ ಮಾಡಲಿಲ್ಲ, ದೇವ್ರು ಹಿಂಗೆ ಮಾಡಿದರೆ ನಾನೇ ಹಿಂಗೆ ಆಗ್ಬೇಕಾಯ್ತು, ನೋಡಿ ಹಿಂಗೆ ತಪ್ಪಾಗಿ ದೇವ್ರ ಮೇಲೆ ದೂರು ಹೇಳೋರಾಗಿರ್ತೀವಿ ನಾವು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಆಗ ಆ ಸ್ತ್ರೀ ಏನು ಮಾಡಿದ್ಲಂತೆ, ಹಣ್ಣನ್ನು ತಿನ್ನುವುದಕ್ಕೆ ದೃಷ್ಟಿ ಇಟ್ಲಂತೆ. ಈಗ ಸರ್ಪವು ಬಂದು ಏನು ಹೇಳ್ತಾ ಇದ್ದೆ, ಆ ಹಣ್ಣನ್ನು ತಿಂದಾಗ ನಿನ್ನ ಕಣ್ಣು ತೆರೀತದೆ, ಒಳ್ಳೆಯದು ಕೆಟ್ಟದ್ದು ಭೇದವನ್ನು ಅರ್ಥ ಮಾಡ್ಕೊಳ್ತಿ ಮತ್ತು ನೀನು ದೇವರನ್ನು ಆಗ್ತಿ. ಇವತ್ತು ಅನೇಕ ಜನರಿಗೆ ಸೈತಾನ್ ಏನು ಹೇಳ್ತಾನೆ, ಅನೇಕ ದೇವ ಮಕ್ಕಳಿಗೆ ಸೈತಾನ್ ಏನು ಹೇಳ್ತಾ ಇದ್ದಾನೆ,
ಅನೇಕ ದೇವರು ನಂಬಿದಂಥ ಮಕ್ಕಳಿಗೆ ವರ್ಷಗಟ್ಟಲೆ ಚರ್ಚಿಗೆ ಬರ್ತಾರೆ, ತಿಂಗಳಾನ್ಗಟ್ಲೆ, 6 ತಿಂಗಳು, ವರ್ಷಗಟ್ಟಲೆ ಚರ್ಚಿಗೆ ಬರ್ತಾರೆ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳಲ್ಲ, ದೇವರ ಕಡೆಗೆ ಮನಸ್ಸಾರೆ ದೃಷ್ಟಿಸಲ್ಲ, ದೇವರ ಗುಣಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸೈತಾನ ವ್ಯಕ್ತಿಗಳ ಮೂಲಕ ಎಬ್ಬಿಸ್ತಾನೆ, ಸಂಬಂಧಿಕರ ಮೂಲಕವಾಗಿ, ಸ್ನೇಹಿತರ ಮೂಲಕವಾಗಿ ಸೈತಾನ್ ಬರ್ತಾನೆ. ಯಾವ ಟೈಮಲ್ಲಿ? ಮದುವೆ ಟೈಮಲ್ಲಿ ಬರ್ತಾನೆ. ನೋಡವ, ನಿಮ್ಮ ಮಕ್ಳಿಗೆ ಮದುವೆಗಿದೆ ಮಾಡ್ತಿದ್ರೆ ನೋಡು, ಒಳ್ಳೆ ಹುಡುಗ ಇದ್ದಾನೆ, ಇಲ್ಲೇ ನಮ್ಮ ಸಂಬಂಧಿಕನೇ ಆಗಬೇಕು. ಒಬ್ಬನೇ ಮಗ, ಹೆಂಗೋ ನಿನ್ನ ಮಗಳು ಓದ್ಕೊಂಡವಳೆ, ಒಬ್ಬನೇ ಮಗ, ಇಷ್ಟು ಎಕರೆ ಗದ್ದೆ ತೋಟ ಐತೆ, ಇಷ್ಟು ಗೋರ್ಮೆಂಟ್ ಕೆಲಸದವನೇ, ಇಷ್ಟು 1000 ಸಂಬಳ ಪಗಾರ ಬರ್ತದೆ, ನಿನ್ನ ಮಗಳು ರಾಣಿ ಥರ ಇರ್ಬೋದು, ನಿನ್ನ ಮಗ ರಾಜನ ಥರ ಇರ್ಬೋದು. ಮಾಡ್ಕೊಂಡ್ರೆ ನಿನ್ನನ್ನು, ನಿನ್ನ ಮಗನ ಚೆನ್ನಾಗಿ ನೋಡ್ಕೊತಾಳೆ, ಹೊರಗಡೆ ಕಳಿಸ್ದಂಗೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ, ಇವನೇ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಆವಾಗ ಏನು ಮಾಡ್ತೀವಿ ನಾವು? ಸೈತಾನ್ ಹೇಳಿದ ಮಾತು ಕಡೆ ಗಮನ ಹೋಯ್ತದೆ. ಅಲ್ಲೆಲ್ಲೂಯ್ಯ. ಒಬ್ಬನೇ ಮಗ ಅಂತೆ. ಇಷ್ಟು ತನಕ ನೋಡಿ, ಇಷ್ಟು ದಿನಗಳ ತನಕ ಈ ಅವ್ವ ಅದೇ ತೋಟದಲ್ಲಿದ್ಲು, ಹೌದಲ್ವಾ? ಅದೇ ತೋಟದಲ್ಲಿದ್ಲು, ದೇವ್ರು ಹೇಳಿದ ಮರದ ಹಣ್ಣನ್ನ ನೋಡ್ತಿದ್ಲು. ಬಟ್ ಆದರೆ ಅದರ ಹತ್ರಕ್ಕೂ ಹೋಗ್ತಿದ್ದಿಲ್ಲ, ಭಯ ಪಡ್ತಿದ್ಲು. ಇಲ್ಲಿ ತನಕ ಸೈತಾನು ಬಂದಿದ್ದು ಹೇಳೋ ತನಕ ಅದ್ರ ಮೇಲೆ ಇದ್ದಂಥ ದೃಷ್ಟಿನೇ ಬೇರೆ. ಈಗ ಸೈತಾನ್ ಹೇಳಿದ ಮೇಲೆ ಆ ಹಣ್ಣಿನ ಮೇಲೆ ಇರುತ್ತ ದೃಷ್ಟಿನೇ ಬೇರೆ ಆಗೈತಿ. ಈಗ ಏನು ಹೇಳ್ತಿದ್ದಾಳೆ? 6ನೇ ವಚನ, ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ಹೇಗೈತಂತೆ? ಉತ್ತಮವಾಗೈತಂತೆ. ಉತ್ತಮವಾಗಿದ್ರೆ ದೇವ್ರು ನಿನಗೆ ಕೊಡ್ತಿದ್ನಲ್ಲ, ಅದು ಉತ್ತಮವಾಗಿದ್ರೆ ದೇವ್ರು ಯಾಕೆ ನಿನ್ನಿಂದ ಸುಳ್ಳು ಹೇಳಿ ಬಚ್ಚಿಡ್ತಿದ್ದ? ಚೆನ್ನಾಗಿದ್ದಿದ್ರೆ ನಿನಗೂ ನನಗೆ ಕೊಡದೆ ಇರ್ತಿದ್ನ? ಯಾಕೆ ತಪ್ಪಿಸ್ತಿದ್ದ ವರನ? ಯಾಕೆ ತಪ್ಪಿಸ್ತಿದ್ದ ಕೆಲಸನ? ಯಾಕೆ ತಪ್ಪಿಸ್ತಿದ್ದ ಕಾರ್ಯಗಳನ್ನ? ಉತ್ತಮವಾಗಿದ್ದರೆ ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರ ಕೊಡ್ತಿದ್ದಲ್ಲ ದೇವರು. ಯಾಕೆ ಅವನು ತಡ ಮಾಡ್ತಿದ್ದ ನಿನಗೆ? ನೀನು ಕೇಳಿದ್ದನ್ನು, ಆಸೆ ಪಟ್ಟಿದ್ದನ್ನ ಯಾಕೆ ದೇವರು ಕೊಡದೆ ತಡ ಮಾಡ್ದ? ಅದು ಉತ್ತಮವಾಗಿದ್ದರೆ ನೀನು ಕೇಳಿದ್ದನ್ನು ಖಂಡಿತ ನಿನಗೆ ಸಿಗುವಂತೆ ಮಾಡ್ತಿದ್ದ. ದೇವ್ರಿಗೆ ಗೊತ್ತು ಇದು ನನ್ನ ಮಗನಿಗೆ ಉತ್ತಮವಾದದ್ದಲ್ಲ ಅಂತ ಹೇಳಿ. ಅದಕ್ಕೆ ಆತನು ಕೊಡಲಿಲ್ಲ. ನೀನೇನು ಮಾಡಿದೆ? ಸೋತು ಹೋದೆ. ದೇವ್ರು ನಾನು ಅನ್ಕೊಂಡಿದ್ದಂಗೆ ಮಾಡಲಿಲ್ಲ, ನನ್ನ ಪ್ರಾರ್ಥನೆ ಕೇಳಲಿಲ್ಲ, ನನಗೆ ಉತ್ತರ ಕೊಡಲೇ ಇಲ್ಲ, ಸೋತು ಹೋದೆ.